ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಿನಿ ವ್ಲಾಗ್ ಮಾಡ್ತಿಲ್ಲ. ಕಾರಣ ಏನು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸಂಭವ್ ಗಿಫ್ಟ್ಸ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಆಫರ್ಸ್ ಬಗ್ಗೆ ಅಮ್ಮಗೆ ಯಾರೋ ಹೇಳಿದ್ರಿಂದ ಅಲ್ಲಿ ಐಟಮ್ಸ್ ತಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಈ ಜಾಗ ಬಂದು ಗಾಂಧಿನಗರ್ DVG ಲೇಔಟ್ ಹತ್ರ ಇರೋದು. ನಿಮಗೆ ಆಲ್ಮೋಸ್ಟ್ ಗಾಂಧಿನಗರ್ DVG ಲೇಔಟ್ ಅಂದ್ರೆ ಗೊತ್ತಿರುತ್ತೆ. ಲೊಕೇಶನ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ಇದು ಲಕ್ಷ್ಮಿ ಮುಖವಾಡ ಆಗಿರ್ಬೋದು ಅಥವಾ ನಿಮಗೆ ತಟ್ಟೆ, ಜರ್ಮನ್ ಸಿಲ್ವರು ಸಿಗುತ್ತೆ, ವೈಟ್ ಸಿಲ್ವರು ಸಿಗುತ್ತೆ. ಜರ್ಮನ್ ಸಿಲ್ವರ್ ಅಂತ ಅಂದ್ರೆ ಆಫ್ ಸಿಲ್ವರ್ ಅಂತ, ವೈಟ್ ಸಿಲ್ವರ್ ಅಂತ ಅಂತಂದ್ರೆ 1 year ವ್ಯಾರಂಟಿ ಇರುತ್ತೆ. ಅದ್ರ ಮೇಲೆ ನಿಮ್ಗೆ ಸ್ಟೀಲ್ ತರ ಆಗುತ್ತೆ, ಅದು ಒರಿಜಿನಲ್ ಸಿಲ್ವರ್ ಆಗಿರೋದಿಲ್ಲ. ಈ ತರ 2 ತರನು ಸಿಗುತ್ತೆ. ಎಲ್ಲ ಐಟಮು ತುಂಬಾ ರೀಸನಬಲ್ ಆಗಿ ಮತ್ತೆ ಗುಡ್ ಕ್ವಾಲಿಟಿಯಿಂದ ಸಿಕ್ತು. ಎಲ್ಲ ಐಟಮು ತಗೊಂಡು ಲಾಸ್ಟ್ ಅಲ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ತುಂಬಾ ಜೋರಾಗಿ ಮಳೆ ಬರ್ತಿತ್ತು. ಸೊ ಹಾಗಾಗಿ ಎಚ್ಲು ಬಂದು ನಾವು ಆಲ್ಮೋಸ್ಟ್ ಆಟೋದಲ್ಲಿ ಇದ್ರೂ ಅರ್ಧಂಬರ್ಧ ನೆಂದೋಗ್ಬಿಟ್ಟಿದ್ರಿ. ಹಂಗೋ ಹೆಂಗೋ ಮಾಡಿ ಆಟೋದಲ್ಲಿ ಮನೆಗೆ ಬಂದ್ವಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಏನೇನು ಐಟಮ್ ತಗೊಂಡ್ ಬಂದಿದ್ದೀನಿ ಅಂತ, ಮತ್ತೆ ಎಷ್ಟೆಷ್ಟು ರೇಟಿಗೆ ಅಂತಾನು ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ನಾವು ಲಕ್ಷ್ಮಿ ಮುಖವಾಡ ತಗೋಬೇಕು ಅಂತಾನೆ ಆ ಅಂಗಡಿಗೆ ಹೋಗಿದ್ದು. ಯಾಕೆ ಅಂತ ಅಂದ್ರೆ ನಾವು ಲಕ್ಷ್ಮಿ ಹಬ್ಬ ಇನ್ನ ಮಾಡಿರ್ಲಿಲ್ಲ, ಈ ಸತಿ 3ನೇ ವಾರ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾಗಿದ್ವಿ. ಹಾಗಾಗಿ ಲಕ್ಷ್ಮಿ ಮುಖವಾಡ ತಗೊಂಡ್ಬಂದ್ವಿ. ಮತ್ತೆ 2ನೇದು ಪೂಜೆ ಸಾಮಾನು ಐಟಮ್ ಅಂತ. ಇದರಲ್ಲಿ ಒಂದು ತಟ್ಟೆ, ಹಾಗೆ ಒಂದು ಉದರಣೆ, ಹಾಗೆ ಒಂದು ಲೋಟ, ಹಾಗೆ ಚೊಂಬು, ಹಾಗೆ ದೀಪ, ಹಾಗೆ ಅರ್ಶಿನ ಕುಂಕುಮದ ಬಟ್ಲು ಕೊಡ್ತಾರೆ. ಹಾಗೆ ಗಂಟೆ ಸಿಕ್ಸಕ್ಕೆ ಒಂದು ಇದು ಕೊಟ್ಟು ಹಾಗೆ ನಿಮ್ಗೆ ಗಂಟೆ ಕೊಡ್ತಾರೆ. ಈ ಎಲ್ಲ ಐಟಮ್ನು ಬಿಲ್ ಹಾಕ್ಸಿ ಮತ್ತೆ ಆಚೆಗಡೆ ಬಂದು ಪ್ರಸಾದಕ್ಕೆ ಬೇಕಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಅರ್ಶಿನ ಕುಂಕುಮ ತರನು ನಾವು ಇಟ್ಬೋದು. ಈ ಬಟ್ಲನ್ನ ಸಂಭವ್ ಅಂತ ಹೆಸರಿರ್ಬೇಕಂತ ಹಿಂದೆಗಡೆ, ಅದನ್ನ ತಗೊಂಡು ಅದನ್ನು ಬಿಲ್ ಹಾಕ್ಸಿ ಲಾಸ್ಟ್ ಅಲ್ಲಿ 2 ಮಣೆ ಬೇಕಾಗಿತ್ತು, 2 ಮಣೆ ತಗೊಂಡ್ ಬಂದ್ವಿ. ಮತ್ತೆ ಇವಾಗ ರೇಟ್ ಹೇಳ್ತಿದ್ ನೋಡಿ, ಲಕ್ಷ್ಮಿ ಮುಖವಾಡ ಬಂದು 200 ರೂಪಾಯಿ, ಮತ್ತೆ ಈ ಪೂಜೆ ಸಾಮಾನು ಐಟಮ್ ಬಂದು 600 ರೂಪಾಯಿ. ಮತ್ತೆ ಈ ಪೂಜೆ ಸಾಮಾನು ಐಟಮ್ ಬಂದು ವೈಟ್ ಸಿಲ್ವರು. ಮತ್ತೆ ಈ 5 ಬಟ್ಲಿಗೂ ಸೇರಿ 2900 ರೂಪಾಯಿ ಆಯ್ತು. ಇದು ಕೂಡ ಹಾಫ್ ಸಿಲ್ವರು. ಮತ್ತೆ 2 ಮಣೆ ತಗೊಂಡ್ವಿ, ಇದಕ್ಕೆ ಬರೀ 300 ರೂಪಾಯಿ ಆಯ್ತು. ಇಷ್ಟೆಲ್ಲ ಸೇರಿ ನಮ್ಗೆ ಹೆಚ್ಚು ಕಮ್ಮಿ 4000 ಒಳಗಡೆನೆ ಆಗೋಯ್ತು. ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಗೂಗಲ್ ಅಲ್ಲಿ ರಿವ್ಯೂ ಕೊಟ್ರೆ ಫ್ರೀ ಆಗಿ ನಮ್ಗೆ ವೈಟ್ ಸಿಲ್ವರ್ದು ಲೋಟ ಕೊಡ್ತಿದ್ದಾರೆ. ನಾನು ಒಂದು ತಗೊಂಡೆ, ಅಮ್ಮನು ಒಂದು ತಗೊಂಡ್ರು. ಇಬ್ರು ಫೋನಲ್ಲಿ ಗೂಗಲ್ಗೆ ರಿವ್ಯೂ ಕೊಟ್ಟು ಲೋಟ ಪರ್ಚೇಸ್ ಮಾಡಿದ್ರಿ. ನಿಮ್ಗೂ ಈ ಆಫರ್ ಬೇಕು ಅಂತ ಅಂದ್ರೆ ಆದಷ್ಟು ಬೇಗ ವಿಸಿಟ್ ಮಾಡಿ ಸಂಭವ್ ಗಿಫ್ಟ್ಸ್ಗೆ. ಅದು ನಿಮ್ಗೆ ಈ ಮಂತ್ ಅಂದ್ರೆ ಆಗಸ್ಟ್ 23rd ಆಫರ್ ಲಾಸ್ಟ್. 23rd ಮೇಲೆ ಹೋದ್ರೆ ಯಾವ ಆಫರ್ಸ್ ಕೂಡ ಇರೋದಿಲ್ಲ. ಆದಷ್ಟು ಬೇಗ ವಿಸಿಟ್ ಮಾಡಿ. ಅದಾದ್ಮೇಲೆ ನಾನು ಅಮ್ಮ ವುಡ್ ವರ್ಕ್ ಶಾಪಿಗೆ ಹೋದ್ವಿ. ಅವರು ನಮಗ್ ಪರಿಚಯ ಇರೋರೇನೆ. ನಮ್ಗೆ ಕಬೋರ್ಡ್ ಬೇಕಾಗಿತ್ತು. ಸೊ ನಾವು ಲಾಸ್ಟ್ ಟೈಮೇ ಹೋಗಿದ್ದಾಗ ನಾನು ಎಲ್ಲ ಕಬೋರ್ಡ್ಸ್ ನೋಡ್ಕೊಂಡ್ ಬಂದಿದ್ದೆ. ಬಟ್ ಈ ಸತಿ ಒಂದು ಫೈನಲ್ ಮಾಡ್ಬೇಕಾಗಿತ್ತು, ಕಬೋರ್ಡ್ ತಗೋಣ ಅಂತ ಅಂದ್ಬಿಟ್ಟು. ತುಂಬಾ ತರ ಕಬೋರ್ಡ್ಸ್ ಇತ್ತು, ಕಲರ್ಸ್ ಆಗಿರ್ಬೋದು ಅಥವಾ ಡಿಸೈನ್ಸ್ ಆಗಿರ್ಬೋದು, ಎಲ್ಲ ವೆರೈಟೀಸ್ ಇತ್ತು. ಇದಕ್ ಬಂದು ಮೇಲ್ಗಡೆ 2 ಸ್ಟೆಪ್ಪು, ಕೆಳಗಡೆ 2 ಸ್ಟೆಪ್ಪು, ಹಾಗೆ 2 ಡ್ರಾಯರ್ ಇದೆ ಮಧ್ಯದಲ್ಲಿ. ಮತ್ತೆ ಇದಕ್ಕೆ ಇದು ಸ್ವಲ್ಪ ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ. ಇದಕ್ ಬಂದು ಮೇಲ್ಗಡೆ 2 ಸ್ಟೆಪ್ಪು, ಕೆಳಗಡೆ 1 ಸ್ಟೆಪ್ಪು, ಈ ಕಡೆ ಡ್ರಾಯರ್ ಇಲ್ಲ. ಲಾಸ್ಟ್ ಕೆಳಗಡೆ 2 ಡ್ರಾಯರ್ ಇಟ್ಟಿದ್ದಾರೆ. ಇದು ನನಗೆ ಇಷ್ಟ ಆಯಿತು. ಇದನ್ನೇ ತಗೋಣ ಅಂತ ಅಂದ್ಕೊಂಡು ಅಮ್ಮಗೆ ಹೇಳಿದೆ. ಅಮ್ಮ ಓಕೆ ಅಂತ ಅಂದರು. ಬಟ್ ಲಾಸ್ಟಲ್ಲಿ ಅವ್ರಿಗೆ ಇದು ಇಷ್ಟ ಆಗದಿರೋ ಕಾರಣ ನಾವು ಇನ್ನೊಂದು ಪರ್ಚೇಸ್ ಮಾಡಿದ್ವಿ. ಇದೊಂದು ನೋಡಿದ್ವಿ ಬ್ಲ್ಯಾಕ್ ಕಲರು, ಅದು 3 ಡೋರ್ ಇರೋದು. ಅದು ಬೇಡ ಅಂತ ಅಂದ್ಬಿಟ್ಟು ಲಾಸ್ಟ್ ಇದೊಂದಿತ್ತು. ಓಕೆ ಇದನ್ನೇ ಫೈನಲ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನೇ ಫೈನಲ್ ಮಾಡಿದ್ದೀವಿ. ಇದು ನಾರ್ಮಲ್ ಡೋರ್ ಇರುತ್ತೆ. ಈ ಕಡೆ ಜಸ್ಟ್ ಲಾಕ್ ಓಪನ್ ಮಾಡಿ ಎಳೆಯೋದು. ಮತ್ತು ಈ ಕಡೆ ಬಂದು ಚಿಲ್ಕ ಕೊಟ್ಟಿರ್ತಾರೆ, ಒಳಗಡೆ ಮೇಲೇನು ಕೊಟ್ಟಿರ್ತಾರೆ, ಕೆಳಗಡೆನೂ ಕೊಟ್ಟಿರ್ತಾರೆ. ಅದನ್ನು ಓಪನ್ ಮಾಡಿದ್ರೆ ಮಾತ್ರ ಅದು ಓಪನ್ ಆಗೋದು. ಓಪನ್ ಮಾಡಿ ಡೋರ್ ಓಪನ್ ಮಾಡ್ಬೋದು. ಮತ್ತೆ ಮೇಲ್ಗಡೆ ಕಂಬಿ ಕೊಟ್ಟಿದ್ದಾರೆ, ನಾವು ಹ್ಯಾಂಗ್ ಮಾಡ್ಕೋಬಹುದು ಡ್ರೆಸ್ನ. ಮತ್ತೆ ನಾನು ಇಲ್ಲಿ ಎತ್ತಿ ತೋರಿಸಿದ್ನಲ್ಲ, ಇದು ಫಿಕ್ಸಿಬಲ್ ಇರುತ್ತೆ. ನಮಗೆ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಅಂತಂದ್ರೆ ಅದನ್ನ ಎತ್ತಿ ನಿಲ್ಲಿಸಬಹುದು. ನಾವು ಜಸ್ಟ್ ನಾವು ಹ್ಯಾಂಗಿಂಗ್ ಹಾಕೋಬಹುದು ಡ್ರೆಸ್ಸಸ್ನ. ನೆಕ್ಸ್ಟ್ 2 ಡ್ರಾಯರ್ ಕೊಟ್ಟಿದ್ದಾರೆ. ಇದಕ್ಕೆ ಲಾಕ್ ಇದೆ, ಇದಕ್ಕೆ ಲಾಕ್ ಇಲ್ಲ. ಮೇಲ್ಗಡೆ 2 ಸ್ಟೆಪ್ಪು, ಕೆಳಗಡೆ 2 ಸ್ಟೆಪ್ಪು. ಇದನ್ನೇ ಫೈನಲ್ ಮಾಡಿದ್ವಿ. ಓಕೆ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬರ್ಬೇಕಾದ್ರೆ ಎಗ್ ರೈಸು ಕಬಾಬು ತಗೊಂಬರೋಣ ಅಂತ ಅಂದ್ಬಿಟ್ಟು ನಾನು ಕಾಲೇಜ್ ಮುಗಿಸ್ಕೊಂಡು ಒಂದ್ ಕಡೆ ಎಗ್ ರೈಸು ಹಾಗೆ ಕಬಾಬ್ ತಿಂದಿದ್ದೆ. ಅಲ್ಲೇ ಟೇಸ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಂಗೆ ಬರಬೇಕಾದ್ರೆ ಅಲ್ಲೇ ಪಾರ್ಸೆಲ್ ಕಟ್ಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಟೇಸ್ಟ್ ಚೆನ್ನಾಗಿತ್ತು. ಕಬಾಬು ಎಗ್ ರೈಸು ಕಾಂಬಿನೇಷನ್ ಸೂಪರ್ ಆಗಿತ್ತು. ಈ ವಿಡಿಯೋ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಇವತ್ತಿನ ಸಂಡೇ ಈಗಿತ್ತು. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಥ್ಯಾಂಕ್ ಯು.